ಲಕ್ಷ ಸೋಪ್ ಹಾಕಿ ಸ್ನಾನ ಮಾಡಿ ಜಸ್ಟ್ ಬಂದೀನಿ. ಹೌದಾ ಜಯಕ್ಕ, ನಿಮ್ದಕ್ಕೆ ಲಕ್ಷ ಸೋಪು ಹಾಕೈತಾ? ನಮ್ದಕ್ಕೆ ಸಂತೂರ್ಗೆ ಹಾಕಿನಿ. ನೀವಿಬ್ರು ಯಾ ಸೋಪ್ ಹಾಕಿ ಸ್ನಾನ ಮಾಡ್ಕೊಂಡ್ ಬಂದಿರ್ಲಿ, ವಾಸನೆ ಬರೋಲ್ತಲ್ಲ, ಗಬ್ಬುನಾತ ಹೊಡಿತೀರಿ. ಜಳಕ ಮಾಡಿರೇನಿಲ್ಲ? ನಾನು ನೋಡುವ ನಮ್ಮ ಮನ್ಯಾಗ ಪತಾಂಜಲಿ ಪಂಚಗವ್ಯ ಸೋಪ್ ತರ್ತಾರ, ಅದನ್ನ ಸ್ನಾನ ಮಾಡಿ ಬಂದಿನಿ. ನೀನ್ ಬೇಬಿಡ್ಲಿ ಸ್ನಾನ ಮಾಡಿ ಏನಿಲ್ಲ, ನೀನು ನನ್ನ ಗಬ್ಬು ವಾಸನೆ ಬರೋದು. ಏ ಜಯಕ್ಕ, ಜಳಕ ಮಾಡ್ಲಾರ್ದು ಯಾರು ಬರ್ತಾನ? ಆಗ ನೀನು ಹೋಗತ್ತಾಗ ಜಳಕ ಮಾಡೀನಿ. ನಾನು ಲೈಫ್ ಬಾಯ್ ಹಾಕೀನಿ, ಲೈಫ್ ಬಾಯ್, ಜೀವನದ ಹುಡುಗ. ಹಗ್ಗ ಅವನು ನಿನ್ನ ಗಂಡನ ಪುಣ್ಯ, ಅವನ್ನ ತಗೊಂಡು ನಿನ್ನ ಮೈಗೆ ಸಿಕ್ಕೇಳಿಲ್ಲಲ್ಲ. ಭಾರಿ ನೋಡಿ ನೀನು ಜೀವನದ ಹುಡುಗಂತ ಲೈಫ್ ಬಾಯ್ ಹಾಕ್ಯಂಡು ಸ್ನಾನ ಮಾಡ್ಯಾನಂತ. ಅದೇನ್ಲೇ ಹಿಟ್ಟಂಗಿ ಹೆಂಡ್ ಇರ್ತಂಗಿರ್ತತಿ, ಈಗಂತರೂ ವಾಸನೆ ಬರಂಗಿಲ್ಲ. ಅದು ಏನು ಮಾಡೋದ್ವಾ, ನಾವು ಬಡವ್ರು ಮನ್ಯಾಗ ಗಣಸದ ವ್ಯವಹಾರ, ಅವ್ರು ಯಾವ ಸೋಪ್ ತರ್ತಾರ ಅದನ್ನ ಹಾಕ್ಯಂಡು ಸ್ನಾನ ಮಾಡ್ಬೇಕಲ್ಲ. ಒಟ್ಟು ಮೈ ಸ್ವಚ್ಛ ಆದ್ರೆ ಆತು ಅಂಥೇಳಿ ಹಾಕ್ಯಂಡು ಸ್ನಾನ ಮಾಡೋದ್ವ. ವಾಸನೆ ಬರಾಕತ್ತಿರೋದು ಈಗ ಪತಾಂಜಲಿ ಪಂಚಗವ್ಯ ಅಂತೇನೋ ಹೇಳಿದ್ಲಲಿಕ್ಕಿ, ಅದ್ರದ್ದು ವಾಸನೆ ಕೆಟ್ಟ ವಾಸನೆ. ಹೌದೇನು ಲಲಿತಾ? ಪತಾಂಜಲಿ ಪಂಚಗವ್ಯ ಬಾರಿ ಐತಿ ಬಿಡು. ಗಬ್ಬನಾತ ಹೊಡಿತೈತಿ. ಯಾವ್ದಾರ ಪರಿಮಳ ಸೋಪ್ ತಗ, ಗಮ ಅನ್ನೋದು ದುಡಿತಿಲಿ ನಿನ್ನ ಮೇಕಪ್ಗೆ ಅಲ್ಲನ? ಹಬ್ಬ ಹೌದಾ, ಬೆಂಡ್ಲಿರ್ ತಂದು ಬಿಟ್ಟಿ ಶೋಕಿಗೆ ಏನೇನು ಕಡಿಮೆ ಇಲ್ಲ ನೋಡು. ಕೆಲ್ಸಕ್ಕೆ ಬಂದಿರೆ ನೀವು? ಇಲ್ಲೇನು ಯಾವ ಸೋಪ್ ಹಚ್ಕೊಂಡು ಸ್ನಾನ ಮಾಡ್ತಾನೆ ಅಂತ ಹೇಳಕ್ ಬಂದ್ರೆ? ಯಾವಂದಾರ ಒಣ ಸಗಣಿ ಹಚ್ಕೊಳ್ರಿ, ಬೆಳ್ಳಿಗೆ ಹಾಕ್ತೀರಿ ಬಿತ್ರ್ಯಾರ. ಕೆಲಸ ಮಾಡಿ ಕೆಲಸನ ಬರದ 11 ಗಂಟೆಗೆ, ಇನ್ನೂ ಕುರ್ಚಿಗೆ ಹಿಡಿಯೋದು ಇನ್ನು ಎಷ್ಟೊತ್ತು ಗಂಟೆಗೆ ಏನ? ಬಾಬಾ ದಿನದ ಕೂಲಿ ಹೆಂಗೆ ಕೊಡ್ಬೇಕು ನಿಮಗೆ? ಕೂಲಿ ಹೆಂಗೆ ಬರ್ತೀರಿ? ಬೆಳಗ್ಗೆ ದೊಡ್ಡ ಬರಕ್ಕೆ ಬರೋದಿಲ್ಲ? ಇಲ್ಲ ಸರ ಜಕ, ಇಲ್ಲ ನಾವು ಬಂದು ಬೆಳತತ್ತು ಅದೇ ನೋಡಿರಿ. ಇಲ್ಲೆಲ್ಲ ಕುರ್ಚಿಗೆ ತಂದು ಇಟ್ಕೊಂಡು ಇನ್ನೇನು ಕಳೆ ಶುರು ಮಾಡ್ಬೇಕಾಗಿತ್ತು. ಮನ್ಯಾಗ ಒಂಚೂರು ನಾಷ್ಟ ಮಾಡಲಿಲ್ಲ ಅಂತಂದು ಒಂಚೂರು ಹಟ್ಟಿ ಗಿಡ್ರೆ ಹಾಕ್ಯಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಹಂಗೆ ತಿಂಡಿ ತಿನ್ನಕತ್ತೀವಿ. ಹೊತ್ತಾಗೇ ಬಿಡ್ತು. ಈಗ ತಗೊಂತೀನಿ, ನಡ್ರಿ ದೊಡ್ಡ ಕುರ್ಚಿ ತಗೊಳ್ಳೋಣ. ಬೇಕ ಕುರ್ಚಿ ಅಲ್ಲಿ ಕರೆಂಟಿನ ಮನ್ಯಾಗ ಐತಿ. ನಿಮ್ದಕ್ಕೆ ಕುರ್ಚಿ ಬೇಕಾ? ಮತ್ತೆ ಹಾಸಿಗೆ ಏನತ್ತಾರಲ್ಲ, ಬೆಂಡ್ಲಿ ಬದ್ಮಾಸ್ ಬೆಂಡ್ಲಿ, ಉರೇ ಬೆಂಕಿಯಾಗ ತುಪ್ಪ ಸುರು ಬೇಡ. ನಾನು ಕುರ್ಚಿ ಅಂದಿಲ್ಲ, ಕುರ್ಚಗಿ. ಸಣ್ಣ ಕುಡುಗೋಲು ಅರ್ಥಾತ್ ಮಕ್ಕಳನ್ನ ಹಾಸಿಗೆ ತರ್ತಾಳ ನೀಕಿ, ಅಕ್ಕೆ ಬೇಕಿ ಬೈದು ಹಾಕಾಕತ್ತಾಳ. ಆಕೆ ಎದ್ರಿಗೆ ಇಕ್ಕೋಬೇಕು, ಬಿಲ್ಡಪ್ ಕೊಡ್ತಾಳ. ಬಿಲ್ಡಪ್ ನಡಿಲೇ ಬೋಳಿ ನಡಿ. ನೀವೇನ್ಲೇ ಮಕ್ಕ ನೋಡ್ಕೊಂತ ನಿಂತೀರಿ? ನಡ್ರಿಲೇ ಹೋಗೋಣ. ಹೋಗಂಬ. ಲೇ ಲಲಿತಾ, ನೋಡ್ಲಿ ಫ್ಲವರ್ ಎಷ್ಟು ಚಂದ ಐತಿ, ಹೂಕೋಸು ಭಾಳ ಚಂದ ಐತಿ ನೋಡು. ಹೌದೌದು, ಏನೇನೇನೇನೇನು ಕಳೆ ಅಂದ್ರೆ ಕಳೆ ಇಲ್ಲ ನೋಡು, ಅಷ್ಟು ಚಲೋ ಐತಿ ನೋಡ್ರಿವಾ. ಬಡ ಇದಿಷ್ಟು ಕೆಲಸ ಮುಗಿಸಿ ಆ ಕಡೆ ಮೆಣಸಿನ್ಕಾಯಿ ಬಿಟ್ಟತ್ತಲ್ಲ, ಆ ಕಡೆ ಕೆಂಪು ಮೆಣಸು ಮಾರ್ಕೆಟಿಗೆ ಬೇಕಂತ ನಿನ್ನೆ ಬಂದು ಹೇಳಿಗ್ಯಾನವ. ಕೆಂಪು ಮೆಣಸಿನ್ಕಾಯಿ ಅಷ್ಟು ಕೊಯ್ಬೇಕು. ಹಸಿ ಮೆಣಸಿನ್ಕಾಯಿ ಬೇಡ, ಹಸಿ ಮೆಣಸಿನ್ಕಾಯಿ ಹಂಗೆ ಇರಲಿ, ಅಷ್ಟು ಕೆಂಪು ಮೆಣಸಿನ್ಕಾಯಿ ಕೊಯ್ದು ಬಿಡ್ರಿ. ಹ್ಞೂ ರೀ ಸರ್ ಚಕ್ರ, ರಾತ್ರಿ ಹಂಗೆ ಮಾಡನ್ರಿ. ದೊಡ್ಡ ಫ್ಲವರ್ ಕೊಯ್ದಿರ್ಲಿ ಚೀಲ ತುಂಬನ. ದೊಡ್ಡ ಸರ ಚಕ್ಕರ್ ಬಿಸ್ಕೆಟ್ ಮತ್ತು ಚಾ ತೊಗೊಂಡು ಬರ್ತಾರಂತ. ಹೌದಾ ಸರ ಚಕ್ಕ, ನಿಮ್ದಕ್ಕೆ ಚಾಗೆ ಬಿಸ್ಕೆಟು ತಗೊಂಡು ಬರ್ತೈತಾ? ಹ್ಞೂ ಬೆಂಡ್ಲಿ, ಒಂದು ಸ್ವಲ್ಪ ಖಾರ ಮಂಡಿಕಿಂದು ತರ್ಸನ್ ತಗೋ. ಹಂಗೆ ಇಲ್ಲಾಂದ್ರೆ ಒಗ್ಗರಣೆ ಮಂಡಿಗೆ ತರ್ಲೇನು? ಎರಡು ಮೆಣಸಿನ್ಕಾಯಿ ಹಾಕಿ ಮಿರ್ಚಿ ಮಾಡ್ಕೊಂಡು ಬರ್ಲೇನು? ಮತ್ತೇನು ಬೇಕು ಹೇಳು, ಏನೇನೈತಿ ನಿಮ್ಮ ಬೈಕ್ ಎಲ್ಲ ಹೇಳ್ಬಿಡ್ರಿ, ತಿರ್ಸ್ಕೊಂಬಿಡ್ರಿ. ನೀವು ಕೆಲ್ಸಕ್ಕೆಲ್ಲ ಬರೋದು, ಬರೀ ತಿನ್ನಾಕೆ ಬರ್ತೀರಿ. ಬರೀ ಚಾ ಬಿಸ್ಕೆಟು ಮಂಡಕ್ಕಿ ಖಾರ ಮಿರ್ಚಿ ಇದ್ರಾಗ ಇರ್ತೀರಿ ನೋಡು. ದೊಡ್ಡವ್ರು ಕೆಲಸ ಮಾಡೋದಲ್ಲ ಏನಲ್ಲ. ದೊಡ್ಡವ್ರು ಕೆಲಸ ಮಾಡ್ರಲಿ, ಮನೆಗೆ ಒಂದಿಷ್ಟು ಕೆಂಪು ಮೆಣಸಿನ್ಕಾಯಿ ಮತ್ತೊಂದೆರಡು ತೆಲಿಗೊಂದೊಂದು ಫ್ಲವರ್ ತೊಗೊಂಡು ಹೋದ್ರಾತು. ಗೋಬಿ ಮಾಡ್ಕೊಂತೀನಿ ನಾನು. ಯಾಕೆ ಸುಡುಗಾಳ ಮಂಡಕ್ಕಿ ಆಸೆ ಪಡ್ತೀರಿ? ಹೋಗ್ಲಿ ನಡೀರಿ. ಲೇ ಜಯ್ಯಿ ಬೋಳಿ, ನೀನು ಸಾಮಾನ್ಯ ಇಲ್ಲಲೇ ನೀನು. ಎಲ್ಲರಿಗೂ ಬೆಂಕಿ ಹಚ್ಚಕ್ಕೆ ನೀನು. ಫ್ಲವರ್ ತೆಲಿಗೊಂದೊಂದು ಫ್ಲವರ್ ತೊಗೊಂಡು ಹೋದ್ರೆ ಇಲ್ಲ ನಾವೇನು ಗೆಣಸ್ಕೇರಿಬೇಕನ? ಒಂದು ಫ್ಲವರಿಗೆ 50 ರೂಪಾಯಿ 60 ರೂಪಾಯಿ ಐತಿ. ನಿಮ್ಗೆ ಕೂಲಿನ ಕೊಟ್ಟು ಮತ್ತು ಮ್ಯಾಲೆ ತಿನ್ನಾಕ ತಂದು ಕೊಟ್ಟು ಮತ್ತು ಮನೆಗೆ ಬೇರೆ ಹೋರ್ಸಿ ಕಳ್ಸ್ಬೇಕನ್ನ ನಿಮ್ಗೆ. ಲೇ ಜಯಕ, ಯಾವುದು ಬ್ಯಾಡ ಬಿಡ್ಲೇ, ಬಾತಾಗ ಹೋಗ್ಲಿ. ದೊಡ್ಡ ಕೆಲಸ ಮಾಡ್ಕೊಂಡು ಪಗಾರ ಇಸ್ಕೊಂಡು ಮನೆಗೆ ಹೋಗೋಣ. ಮನ್ಯಾಗ ಗಂಡಂಗೆ ಹೇಳಿದ್ರೆ ಕಮ್ಮಗೆ ಮಂಡಕ್ಕಿ ತರ್ತಾನ. ಒಗ್ಗರಣೆ ಭಾಳಷ್ಟು ಹಾಕ್ಯಂಡು ಮಂಡಕ್ಕಿ ಮಾಡ್ಕೊಂಡು ಹಿತ್ತಲ್ದಾಗ ಕೂತ್ಕೊಂಡು ಅಷ್ಟು ತಿನ್ನೋಣಂತ. ಸಂಜೆ ಮುಂದೆ ನಮ್ಮ ಮನೆಗೆ ಬರ್ರಿ, ನಂದು ಧಾರಾಳ ಮನಸ್ಸು. ನಾನು ಎಲ್ಲರಿಗೂ ದಾನ ಮಾಡ್ಬೇಕಂದ್ರೆ ನಂಗೆ ಭಾಳ ಇಷ್ಟ. ನಾ ಮನ್ಯಾಗ ಮಾಡೋಣಂತ ಮಂಡಕ್ಕಿನ. ಯಾಕೆ ಇವ್ರನ್ನ ಕಂಡರ್ನೆಲ್ಲ ಕೇಳ್ತಿದಿ? ಏನಿಲ್ಲ ಶ್ರೀದೇವಿ, ಇನ್ನೂ ಭಾಳ ಮಾತಾಡಕತ್ತಿಬಿಟ್ಟಿಯಲ್ಲ. ಕಂಡರೆಲ್ಲ ನನಗೆ ಮಾತಾಡಂಗಾಗಿ ಹೋಗ್ಯಾರ. ಈಗ ಏನೇನು ಗತಿ ಇರಲಿಲ್ಲ ನಿಮ್ಗೆ. ನಮ್ಮ ಹೊಲಕ್ಕೆ ದುಡ್ಯಾಕೆ ಬರಾಕತ್ತಿ ಶುರು ಮಾಡಿದ ಮೇಲೆ ಒಂಚೂರು ಕಮ್ಮಂಗೆ ಹೊಟ್ಟಿಗೆ ಬಟ್ಟಿಗೆ ಕಂಡಿರಿ, ಈಗ ಮಾತಾಡ್ತೀರ ನೀವು ಹಂಗೆ. ಅಯ್ಯೋ ಸರ್ಜಕ್ಕ, ನಿಮಗೆ ಯಾರು ಹೇಳಿದ್ರಿ? ನಾನು ಜಯಕ್ಕನಿಗೆ ಹೇಳಿದೆ. ಸಂಜೆ ಮುಂದೆ ನಾವೆಲ್ಲರೂ ಸೇರಿ ಕಿಡ್ಡಿ ಪಾರ್ಟಿ ಮಾಡ್ತೇವ್ರಿ. ಕಿಡ್ಡಿ ಪಾರ್ಟಿ ಅಂತಾರಲ್ಲ ಪ್ಯಾಟ್ಯಾಗ, ಅವರು ಏನೇನೋ ಪಾರ್ಟಿ ಮಾಡ್ತಾರೆ. ನಾವು ಮಂಡಿ ಕಿಚ್ಚ ಪಾರ್ಟಿ ಮಾಡ್ತೇವ್ರಿ, ನೀವು ಬರ್ರಿ ಬೇಕಾರ. ನಿಮ್ಮ ಕೈಯಾಗಿನ ತಿನ್ನ ಕರ್ಮ ನನಗೆ ಯಾಕೆ? ನೀವ ತಿಂದು ಸಾಯ್ರಿ. ಓ
ಓಯ್ ಜಯಕ್ಕ, ನಿಂಗೊಂದು ವಿಷಯ ಗೊತ್ತನು? ಇಲ್ಲ ಇಲ್ಲ ಗೊತ್ತಿಲ್ಲ, ಏನದು? ಅದ ವಿಷಯ ಏನಂದ್ರೆ ಸರೋಜಕ್ಕನ ಸೊಸಿ ಅದಳಲ್ಲ, ಆಕಿ ತುಪ್ಪದಾಗ ಅವಲಕ್ಕಿ ಮಾಡಿ ಚಕ್ಲಿ ಮಾಡಿ ಕೊಡ್ತಾಳಂತ. ಹೌದನ? ಈ ಭಾರಿ ಅಲ್ಲ. ಮತ್ತೆ ಮೊನ್ನೆ ಓಣ್ಯಾಗ್ನಾರ ಹೇಳಕತ್ತಿದ್ರು ಸರೋಜಕ್ಕನ ಸಸಿ ಏನೊಂದು ಕಪ್ ಚಾ ಮಾಡಿ ಕೊಡಂಗಿಲ್ಲ, ಆದ್ರೂ ಸರೋಜಕ್ಕ ಬಡಿವಾರ ಮಾತ್ರ ಬಿಡಂಗಿಲ್ಲ ಅಂತ ಹೇಳಿ. ಲೇ, ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾಳಿಂದ ಕೆಲ್ಸಕ್ಕೆ ಬರೋದು ಬಿಟ್ಬಿಡ್ತಾನೆ ನೋಡು. ಭಾರಿ ಆತ್ತಲ್ಲ ನಿಮ್ದು. ಬರೀ ಮಂದಿ ಮನೆ ದಾಡಿ ಕೇಳೋದು ಆತ. ನಮ್ಮ ಮನ್ಯಾಗ ನನ್ನ ಸೊಸಿ ಮಾಡ್ಕೊಡ್ತಾಳೆ ಬಿಡ್ತಾಳೆ. ನಿಮ್ದು ನೀವು ನೋಡ್ಕೊಂಡು ಹೋಗ್ರಲಿ, ಕೆಲ್ಸಕ್ಕೆ ಬಂದಿರ್ತೀರಿ, ಕೆಲಸ ಮಾಡಿ ಹೋಗೋದು ಕಲೀರಿ. ನನ್ನ ಮನೆ ಸುದ್ದಿ ನಿಮಗೆ ಯಾಕ? ಇದಕ್ಕ ನಾವು ಕೆಲ್ಸಕ್ಕೆ ಬರಾಕತ್ತೀನಿ ಮೇಲೆನ ತೋಟ ಹೊಲ ಎಲ್ಲ ಬಂಗಾರ ಆಗಿರೋದು. ಇಲ್ಲ ಅಂದಿದ್ದಿದ್ರ ಇವ್ರ ಕೈಲಿ ಇವ್ರು ಮಾಡ್ಕೊಂಡು ತಿನ್ನಕ್ಕಿತ್ತು. ಯಾಕೆ ಹಾಕಿರ್ಲಿಲ್ಲೇ? ಪಕ್ಕದೂರಿಂದ ಆಳು ತರಿಸಿ ಮಾಡಿಸ್ಕೊಂತ ನಾನು. ನಿಮ್ಗೆ ಆಗಿದ್ರೆ ಬರ್ರಿ, ಆಗ್ಲಿಲ್ಲದ್ರೆ ಇಲ್ಲ. ನೋಡೋಣ ತಗೊಳ್ವಾ ಶ್ರೀದೇವಿ, ಯಾರು ಬರ್ತಾರ ಪಕ್ಕದೂರಿಂದ ಆಳುಗಳು ನೋಡೋಣ. ನೋಡಿ ನಾವು ಕಣ್ತುಂಬ ಕೆಂಡ್ರ ಆತು. ನಾಳಿಂದ ಕರೆಸ್ರಿ, ಹಂಗಾರ ಸರೋಜಕ್ಕರ ಕರೆಸ್ರಿ. ಇವ್ರೇನಪ್ಪ ಇವರು ಮಾತಾಡಿದ್ರೆ ಸಾಕು ಮೈ ಮೇಲೆ ಅದಾರ ಬಿಡಾಕ. ಇವ್ರು ಬಿಟ್ರೆ ಕೆಲ್ಸಕ್ಕೆ ಬೇರೆ ಗತಿ ಇಲ್ಲ, ಏನಿಲ್ಲ. ಇವ್ರನ್ನ ರಂಬಶ್ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ. ಏನು ಮಾಡೋದೈತಿ ನಮ್ಮ ಹಣೆ ಬರ. ನಾಳೆ ನೋಡೋಣಂತ. ಇವತ್ತು ದೊಡ್ಡವ್ರು ಕೆಲಸ ಮಾಡ್ಕೇಳ್ರಿ. ಮೆಣಸಿನ್ಕಾಯಿ ಕೊಯ್ಯಕ್ಕೆ ಹೋಗೋ ಅಷ್ಟಿಗೆ ನಾನು ಮನೆಯಿಂದ ಏನಾರ ತರಕ್ಕೆ ಹೇಳ್ತೇನೆ. ನಮ್ಮ ತಮ್ಗೆ ಫೋನ್ ಮಾಡ್ತೀನಿ. ಚಾ ಮಂಡಕ್ಕಿ ಹಂಗೆ ಮಿರ್ಚಿ ಕಟ್ಟಿಸ್ಕೊಂಡು ಬರ್ತಾನೆ. ದೊಡ್ಡವ್ರು ಮುಗಿಸ್ರಿ ಚೀಲ ತುಂಬಕ್ಕೆ. ಏನು ಹಂಗೆ ಬರೀ ಗಲಾಟೆ ಹರಟಿ ಹೊಡ್ಕೊಂತ ಕೂತ್ಕೊಂಡ್ಬಿಡ್ತಾರೆ. ಹಂಗ ನಿಮ್ದಕ್ಕೆ ಹಾಕೋದು ಮಜ್ಜಿಗೆಗೆ ತರಾಕೆ ಹೇಳಿ ಸರೋಜ ಅಕ್ಕ. ತರ್ತಾನ ಹೇಳ್ತೇನೆ. ಈಗಾಗಲೇ ಮಜ್ಜಿಗೆಗೆ ಬಾಯಿ ಕಳೆದು ಬಿಟ್ಲು. ಈಕೆಂತ್ರು ಮಜ್ಜಿಗೆ ಕುಡಿಯಕ್ಕೆ ಅದೇನು ಬಾಯಿ ಎಷ್ಟೊತ್ತು ತಕ್ಕಂಡ ಇರ್ತಾಳೇನ. ಆಗ ಮಜ್ಜಿಗೆ ನೀರನ್ನ ಮಜ್ಜಿಗೆ ಒಂದು ಕಾಮಿಗಿರಂಗಿಲ್ಲ, ಏನಿಲ್ಲ. ಅದಕ್ಕೊಂದು ಉಪ್ಪು ಹಾಕಂಗಿಲ್ಲ, ಬೆಲ್ಲ ಹಾಕಂಗಿಲ್ಲ. ಏನು ಮಜ್ಜಿಗೆ ಕುಡಿತಾಳೆ ಏನೈಕಿ? ಹೇಳ್ತಾನೆ ತಗೊಳ್ಳಲೆ. ಮಜ್ಜಿಗೆನ ಹದು ಮಾಡ್ಕೊಂಡು ಬರಕ್ಕೆ ಹೇಳ್ತೀನಿ. ಹದು ಮಜ್ಜಿಗೆ ತಗೊಂಬಾರಪ್ಪ ಆಳುಗಳಿಗೆ ಅಂತ ಹೇಳ್ತೀನಿ. ನೀನು ಎಲ್ಲಾರನು ಬೆಂಡ್ ಹಚ್ಚಿಬಿಡ, ಸುಮ್ಮನೆ ಕೂತಗ ಸ್ವಲ್ಪ. ಹಿಂಗೂ ಜನ ಬಗ್ತಾರ ನೋಡುವ ಶ್ರೀಮತಿ. ಲಲಿತಾ ಕೇಳಿದ್ರೇನು? ಹಿಂಗದಾರ ಜನ. ಕುಂತ್ರ ಜುಟ್ಟು ಹಿಡಿತಾರ, ನಿಂತ್ರೆ ಕಾಲಿಗೆ ಬೀಳ್ತಾರ. ಇದು ಈಗಿನ ಪ್ರಪಂಚದ ಹಣೆ ಬರ. ಮೊದಲು ಇಲ್ಲಿದ್ರೆ ಜಾಗ ಖಾಲಿ ಮಾಡೋಣ, ಹಾಳು ಗುಂಡಿ ಬಿಡಿಸ್ಕೇಳಿ.